ಯಾರೋ ಟಿಕ್ಕಾ ಮಸಾಲಾನ ಸ್ವಲ್ಪ ಕೆಳಗ್ ಬೀಳ್ಸ್ಬಿಟ್ಟು ಹಂಗೆ ಫ್ರೈ ಮಾಡ್ಬಿಟ್ಟಿದ್ದಾರೆ. ಬಾಯೆಲ್ಲ ಮಣ್ಣು. ಮಟನ್ ಪಲಾವು, ವೈಟ್ ಮಟನ್ ಪಲಾವು ನೋಡ್ರಿ. ಫಾಗು ಸುತ್ತ ಸಡನ್ ಆಗಿ ನೋಡಿದ ತಕ್ಷಣ ಏನ್ ಶೋಕಿ ಮಾಡ್ತಾನೆ ನಿಂತ್ಕೊಂಡು ಹೊಡ್ಸ್ಕೊಂಡು ಅಂತಾರೆ. ಎಷ್ಟು ಹೊಡ್ಸ್ಬೋದಣ್ಣ? ಆಯ್ತಾ ಹೋಯ್ತಾ? ಆದಷ್ಟು ಬೇಗ ಟೈರ್ ಚೇಂಜ್ ಮಾಡಿಸ್ಬೇಕು ನಾನು. ಯಾರಾದರೂ ಡೀಲರ್ಸ್ಗಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ವ್ಯೂವರ್ಸು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಗೈಸ್ ನೋಡ್ರಿ, ಇಲ್ಲಿ ಬಾರ್ಬಿಕ್ಯೂ ಮಾಡ್ತಾ ಇದೀವಿ. ಸೊ ಒಂದು ಲೆವೆಲ್ಗೆ ಅನುಭವ ಇರೋದಕ್ಕೆ ಸ್ಕ್ಯೂವರ್ಸ್ಗೆಲ್ಲ ತಿವ್ದು ಇಟ್ಬಿಟ್ಟು ಹೋಗಿ ಕಣ್ಣಿಗೆ ಬಿಡುತ್ತಿದೆ ಗುರು. ಹೆಂಗೆ ಕೂತಾರೋ ಇವರು. ಇಲ್ಲಿ ಬಿರಿಯಾನಿ ಮಾಡುತ್ತಾ ಇದ್ದಾರೆ. ನಾವು ರೌಂಡ್ ಟೇಬಲ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಒಬ್ಬೊಬ್ರು ಒಂದೊಂದು ಐಟಮ್ ಇಟ್ಕೊಂಡು ಅವ್ರು ಅದನ್ನ ಇಟ್ಕೊಂಡವ್ರೆ. ನಾನು ಆಲ್ರೆಡಿ ಟೊಮೆಟೊ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಬಿಟ್ಟಿದ್ದೀನಿ. ನೋಡಿ ಲೈಟಿಂಗು ಫುಲ್ ಪ್ರೊಡಕ್ಷನ್, ಹೈ ಲೆವೆಲ್ ಪ್ರೊಡಕ್ಷನ್. ಇಲ್ಲಿ ತಿಕ್ಕ ತಂದವ್ರೆ. ಬಿರಿಯಾನಿ ಮಾಡ್ತಾವ್ರೆ. ಹಸುವಿಗೆ ಎಲ್ಲ ಹೊಡಿತಾ ಇದೀವಿ. ಸೆಕೆಂಡ್ ರೌಂಡ್ ಟಿಕ್ಕ ಹಾಕಿದ್ದಾರೆ. ಮೆತ್ತಿಗೆ ಒಂದ್ ಪೀಸ್ ಹೋದ್ರು ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ. ಇರೋದೇ ಕಡಿಮೆ, ಇಷ್ಟೇ ಗೈಸಿರೋದು. ಬರ್ರಪ್ಪ ಇಲ್ಲಿ, ಬರ್ರಿ ಬಿರಿಯಾನಿ ಆಗಿದೆಯಾ ನೋಡಿ. ಸಂಜಿತ್ತು ಪ್ಲೇಟ್ ಎತ್ತಪ್ಪ. ಸಂತೋಷು ಎಲ್ಲಿದ್ಯಪ್ಪ? ಓ ಇಲ್ಲಿ ನೋಡ್ಕೊಳ್ಳಿ. ಯಾರೋ ಟಿಕ್ಕಾ ಮಸಾಲಾನ ಸ್ವಲ್ಪ ಕೆಳಗ್ ಬೀಳ್ಸ್ಬಿಟ್ಟು ಹಂಗೆ ಫ್ರೈ ಮಾಡ್ಬಿಟ್ಟಿದ್ದಾರೆ. ಬಾಯೆಲ್ಲ ಮಣ್ಣು, ಬೂದಿ ಎಲ್ಲ ಮಣ್ಣು, ಲಿಟ್ರಲಿ ಮಣ್ಣು ಸಿಗ್ತಾ ಇದೆ ಬಾಯಿಗೆ. ಉದುರ್ಸ್ಬಿಟ್ಟು ನಿಜ ಹೇಳಿ ಕರ್ಣನಂತೆ ಇರುಳಲ್ಲು ಕಾಯುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ಬೆಳ್ಳುಳ್ಳಿ ಕಬಾಬು ರೆಡಿಯಾಗಿದೆ. ಅಲ್ಲಿ ಇನ್ನೊಂದು ರೌಂಡ್ ಹೋಗ್ತಾ ಇದೆ. ಇಲ್ಲಿ ಫಸ್ಟ್ ರೌಂಡ್ ಮಾಡಿರೋದೆಲ್ಲ ಬ್ಯಾಟಿಂಗ್ ಮಾಡ್ತಾ ಇದೀವಿ. ಚೆನ್ನಾಗಿ ಬಂದಿದೆ. ಕಬಾಬ್ ರೆಡಿ ಆಯಿತು. ಬೆಳ್ಳುಳ್ಳಿ ಕಬಾಬ್ ಒಂದು ರೌಂಡ್ ಮುಗಿದ್ಮೇಲೆ ಈಗ ಫೈನಲ್ ಆಗಿ ನಾರ್ಮಲ್ ಕಬಾಬ್ ಬಿಡ್ತಾ ಇದ್ದಾರೆ ನಮ್ಮ ಸಂಜಿತ್ ಬ್ರೋ. ಎಲ್ಲ ಇಲ್ಲಿದ್ದೀವಿ. ಮಿಕ್ಕಿದವರೆಲ್ಲ ಜಾಲಿ ಮಾಡ್ತಾವ್ರಲ್ಲಿ. ಸೊ ಇದಾಗಲಿ ಅಂತ ನಾವು ಕಾಯ್ಕೊಂಡು ಇಲ್ಲೇ ಕುತ್ಕೊಂಡಿದ್ದೀವಿ. ಸೊ ಯಾರ್ಯಾರು ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಲೈಕ್ ಮಾಡಿಬಿಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಟನ್ ಪಲಾವು, ವೈಟ್ ಮಟನ್ ಪಲಾವು ನೋಡ್ರಿ ಯಾವ ಥರ ಬಂದಿದೆ. ಫುಲ್ ವೈಟ್. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ. ಸೊ ನಮ್ಮ ಹರ್ಷಾಬ್ರು ಅವ್ರ ಫಾರ್ಮಲ್ಲಿ ಬಂದು ಅಡುಗೆ ಗಿಡಿಗೆ ಏನೇನೋ ಮಾಡ್ಕೊಂಡು ಧ್ವಂಸ ಮಾಡಿದ್ದೀವಿ ಇಲ್ಲಿ ಒಂದು ಲೆವೆಲ್ಗೆ. ನಮ್ಮ ಸತ್ಯ ಬ್ರೋ ಇದ್ದಾರೆ, ಡ್ರಾಯ್ಡ್ ಇದ್ದಾರೆ, ಸೋಮು ಬ್ರೋ ಇದ್ದಾರೆ, ಆ್ಯಂಡ್ ವಿಕ್ರಮ್ ಬ್ರೋ, ಹರ್ಷ ಬ್ರೋ. ಮಿಕ್ತವರೆಲ್ಲ ಒಳಗಡೆ ಮಲಗಿದ್ದಾರೆ. ಅಲ್ಲೇ ಮಲಗಿದ್ದು ಅಲ್ಲಿ ಕಾಣ್ತಿದ್ಯಲ್ಲ ಅದೇ ನನ್ನ ಟೆಂಟು. ಈಗ ಬೆಳಗ್ಗೆ ಎದ್ದು ಬಂದಿದ್ದೀನಿ. ವೆದರ್ ನೋಡ್ರಿ ಯಾವ ಥರ ಇದೆ ಅಂತ. ಫಾಗು ಸುತ್ತ ಬರ್ತಾ ಕಡಿಮೆ ಆಗ್ತಿದೆ. ಸೂರ್ಯ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇದ್ದಾನೆ. ಆ್ಯಂಡ್ ಲಿಟ್ರಲಿ ನಮ್ಗೆ ಫೀಲ್ ಆಗ್ತಿದೆ ಇಲ್ಲಿ ಫಾಗ್ ಬರ್ತಿರೋದು, ಬೀಳ್ತಿರೋದು. ನೆನ್ನೆ ಯಾವ ಲೆವೆಲ್ಗೆ ಚಳಿ ಹೊಡೀತು ಅಂದರೆ ನನ್ನೇ ಒದ್ದಾಡಿಸ್ಬಿಡ್ತು ಗುರು. ನೋಡ್ರಿ ಇಲ್ಲಿ ಒಂದು ಶರ್ಟ್ ಹಾಕ್ಕೊಂಡು ಮಲಗಿದ್ದವನು, ಶರ್ಟ್ ಮೇಲೆ ಮತ್ತೆ ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟು ಇನ್ನೊಂದು ಟೀ ಶರ್ಟ್ ಹಾಕ್ಕೊಂಡು ನನ್ನ ರೈಡಿಂಗ್ ಜಾಕೆಟ್ನ ಕಾಲ್ ಮೇಲೆ ಹಾಕ್ಕೊಂಡು ಮಲ್ಕೊಂಡಿದ್ದೀನಿ. ಆ ಲೆವೆಲ್ಗೆ ಬೇರೆ ಏನೋ ಆಪ್ಷನ್ ಇರಲಿಲ್ಲ, ಬ್ಲ್ಯಾಂಕೆಟ್ ಗೀಕೆಟು. ಸೊ ಆ ಥರ ಮಲಗಿದ್ದೀವಿ. ಆ ಲೆವೆಲ್ಲಿಗೆ ಚಳಿ ಹೊಡೆದಿದ್ದು. ಇನ್ನೂ ಚಳಿದು ಪ್ರೂಫ್ ತೋರಿಸ್ಲಾ ಯಾವ ಥರ ಇತ್ತು ಅಂತ. ನೋಡ್ರಿ ನಿಮಗೆ ಕಾಣ್ತಿಲ್ಲ ಅನಿಸುತ್ತೆ ಮೇಲ್ಗಡೆ ಹಿಂಗೆ ಬೀಳ್ತಿರೋದು. ಓ ನಮ್ಮ ಸಂಜಿತ್ ಬ್ರೋ ಬಂದರು. ಗುಡ್ ಮಾರ್ನಿಂಗ್ ಸಂಜಿತ್ ಬ್ರಾ. ಸೊ ನೋಡ್ರಿ ಯಾವ ಥರ ಇದು. ಫುಲ್ ನೀರು ಹಿಂಗೆ ಹೊಡೆದ್ರೆ ಹೆಂಗೆ ಸೋರತ್ ಗೊತ್ತಾ ನೀರು. ಒಳಗಡೆನೇ ಇಷ್ಟೊಂದು ಬಂದಿದೆ ಅಂದರೆ ಇನ್ನು ಮೇಲ್ಗಡೆ ಎಷ್ಟು ಬಂದಿರ್ಬೋದು. ಟೆಂಟು ಎಲ್ಲ ಕಡೆ ನೀರು ಸೋರ್ತೈತೆ ಗುರು. ತಗಲಿದ್ರೆ ಸಾಕು ಗಿಡದಲ್ಲೆಲ್ಲ. ನೋಡ್ರಿ ನೀರು. ಏನ್ರಿ ಸಮಾಚಾರ ಗೈಸ್? ಬೇರೆ ಏನು ಅನ್ಕೊಂಬೇಡ್ರಿ, ಅದು ಲಿಸ್ಟಿನಷ್ಟೇ. ನೋಡೋದಕ್ಕೆ ಹಂಗೆ ಇದೆ. ಹೋಗ್ರಿ ಒಂಚೂರು ಟೆಂಟ್ ಮಾಡ್ಸಿರಿ ಹೋಗ್ರಿ ಗೈಸ್. ಬೆಂಗಳೂರಿಗೆ ಬಿಡು ಅಂತ ಹಿಂಸೆ ಇಡ್ತಾವ್ರೆ ಗೈಸ್. ಎಲ್ರನ್ನೂ ಹಾಕೊಂಡು ಊರವ್ರನ್ನೆಲ್ಲರನ್ನು ಒಬ್ಬರನ್ನು ಬಿಡ್ತಾಯಿಲ್ಲ ಇವ್ರು ಪಾಪ ಎತ್ಕೊಂಡು ಏನೋ ಆರ್ಕೆಸ್ಟ್ರಾ ಸಮೇತ ರೆಡಿಯಾಗಿದ್ರು ಹೋಗೋದಕ್ಕೆ. ನೋಡ್ರಿ ಇಲ್ಲಿ ರೇ ಟೆಂಟ್ ಮರ್ಚು ಅಂದ್ರೆ ಮರ್ಚಾರ ನೋಡಿ ಬ್ರೋ. ಏನಂದ್ರೆ ನಮ್ ಡ್ರೈಡು ನೀರಾ ಎಲ್ಲ ಇದಾರು ಪರಲ್ಲ ಒಳಗಿರೋದು. ಇದು ಇನ್ನೂ ಖರಾಬ್ ಆಗಿದೆ.
ಏನೇ ಬರೀಲಿ ಹಿಂಗೋಗಿ ಅಲ್ಲಲ್ಲ ಹಿಂಗೋಗಿ ನಿಮಿಷ ಹಿಂಗೋಗ್ರಿ ಒಬ್ಬ ದೇವ್ರೇ ಗುರು ಚುಚ್ಬಿಡ್ತು ಗುರು ನನಗೆ. ಟೆಂಟ್ ಎಲ್ಲ ಮಡಚ್ಬಿಟ್ಟು ನಂದು ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಲ್ಮೆಟ್ಟು, ಟೆಂಟು, ಬ್ಯಾಗು. ಹೋಪ್ಫುಲಿ ಬೇರೆ ಏನೂ ಮರ್ತಿಲ್ಲ ಅಂತ ಅನ್ಕೋತೀನಿ. ಮರಿದೇ ಇದ್ದರೆ ಸಾಕು, ಮರು ಜಾಸ್ತಿ. ಆ್ಯಂಡ್ ಇವಾಗ ನೋಡಿ ಆ ಬೆಟ್ಟ ಕ್ಲೀನಾಗಿ ಕಾಣ್ತಾ ಇದೆ. ಸೊ ಇವಾಗ ಒಂಚೂರು ಫಾಗ್ ಕಡಿಮೆ ಆಗಿದೆ. ಸೊ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಟೆಂಟ್ ಗಿಂಟೆಲ್ಲ ಮಾಡಿಸ್ತಾವ್ರೆ. ಬಟ್ ಅಂತ ಹೇಳ್ಬಿಟ್ಟೆಲ್ಲ ಮುಗಿದ್ಮೇಲೆ ಹೊಡೋದು. ಸೊ ಗೈಸ್ ಈಗ ಸದ್ಯಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡಿ ಬ್ಯಾಗು ಗೀಗು ಹೆಲ್ಮೆಟ್ಟು ಎಲ್ಲ ನಮ್ಮ ಲಗೇಜೆಲ್ಲ ಎತ್ತಾಕೊಂಡು ಹೋಗ್ತಾ ಇದ್ದೀವಿ. ಸೊ ನನ್ನ ಗಾಡಿ ಬಂದುಬಿಟ್ಟು ಊರೊಳಗಿದೆ. ನೆನ್ನೆ ರಾತ್ರಿ ಅಲ್ಲೇ ಬಿಟ್ಟಿದ್ವಿ, ಅಲ್ಲಿ ಆ್ಯಕ್ಟಿವ್ ಆಯಿತು ಅಂತ ತೊಗೊಂಬಂದಿದ್ವಿ. ಓಡಾಡೋದಕ್ಕೆ ಐಟಮ್ಸ್ ತರೋಕ್ಕೆ ಸರಿಯಾಗುತ್ತೆ ಅಂತ. ಇವಾಗ ವಾಪಸ್ಸು ಊರ ಕಡೆಗೆ ಹೋಗಬೇಕು. ಎಲ್ಲರೂ ಸಾಮಾನುಗಳನ್ನ ಎತ್ಕೊಂಡು ಬರ್ತಾ ಇದ್ದಾರೆ. ಏನಿದೆ ಊರು ಬಿಟ್ಟು ಹಾಂ ಇದು ಬೋರ್ಡು ನೋಡಿ, ಬಸ್ಸು ಹಿಡಿ, ಬ್ಯಾಗು ಹಿಡಿ, ದೂರ ನಡಿ ಏನೋ ಐತೆ. ದನ ಹೊಡ್ಕೊಂಡು ಹೋಗ್ತೀವಿ ಗೊತ್ತಾ ನಾವು. ಹಾಗೆ ನಮ್ಮ ಕಾರಿಗೆ ದಾರಿ ತೋರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಹಿಂದೆ. ಬನ್ನಿ ಸ್ಟ್ರೈಟ್ ಬನ್ನಿ. ಹಾಂ ಬನ್ನಿ ಸಾಕು, ಸ್ಟ್ರೈಟ್ ಬನ್ನಿ. ನಾನು ಕಾಲ್ ಮೇಲೆ ಬಂದುಬಿಟ್ಟಿರಾ. ಬಂದಿದ್ದೀವಿ ವಾಪಸ್ಸು. ನಾವು ಗಾಡಿ ನಿಲ್ಸಿದ್ನಲ್ಲ ನೆನ್ನೆ ರಾತ್ರಿ ಆ ಜಾಗಕ್ಕೆ. ಸೊ ಗಾಡಿ ಹಿಂಗಿದೆ. ನಮ್ಮ ವಿಕ್ರಮ್ ಬ್ರೋ ಏನೋ ಇನ್ಸ್ಪೆಕ್ಷನ್ ಮಾಡ್ತಾನೆ. ಏನು ಇನ್ಸ್ಪೆಕ್ಷನ್ ಮಾಡ್ತಾಯಿದ್ದೀರಾ ಬ್ರೋ? ಅಂದ್ರಲ್ಲ, ಯಾಕೆ ಕಾಣ್ತಾ ಇಲ್ಲ ನಿಮ್ಗೆ? ಗೊತ್ತಾಗ್ತಾ ಇಲ್ವಾ? ಪಂಚರ್ ಆಗ್ಬಿಟ್ಟಿದೆ ಗೈಸ್. ಟೈರು ಆಲ್ರೆಡಿ ಸೌದೋಗಿತ್ತು ನೋಡಿ, ಪಂಚರ್ ಆಗಿದೆ. ಸೊ ಇವಾಗ ಒಳ್ಳೆ ಮಜಾ ಇದೆ. ತಗೊಂಡು ಹೋಗೋ ಸೀನೆಲ್ಲ ಇಲ್ಲ. ಚೂರು ಬೇಗ ಬರಬೇಕಿತ್ತು ಅಂತ ಇವಾಗ ಅನಿಸ್ತಿದೆ. ಇದರೆಲ್ಲ ಆಗಿದೆ ಅಂತ ಗೊತ್ತಾಗಿದ್ದರೆ ಏನೋ ಒಂದು ಸೊಲ್ಯೂಷನ್ ಮಾಡಿಬಿಡ್ಬೋದಾಗಿತ್ತು. ಇವಾಗ ಹಿಂಗಾಗ್ಬಿಡ್ತಲ್ಲ, ಏನು ಮಾಡೋದು? ನೆನೆ ಅಲ್ಲೆಲ್ಲ ಉಜ್ಜಾಡಿದ್ವಲ್ಲ, ಅಂದ್ಕೊಂಡೆ ಪಂಚರ್ ಗಿಂಚರ್ ಆಗದೇ ಇರೋ ಸಾಕು ಅಂತ. ನೋಡಿದ್ರೆ ಹಂಗೆ ಆಗಿದೆ. ಮೋಸ್ಟ್ಲಿ ಫ್ರಂಟ್ ಏನಾಗಿಲ್ಲ ಅನ್ಕೋತೀನಿ. ಇಲ್ಲ ಗುರು, ಫ್ರಂಟಲ್ಲೂ ಕಡಿಮೆ ಇರೋಂಗಿದೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಈ ಪಂಚರ್ ಆಗಿರೋದನ್ನೇ ಟ್ಯೂಬ್ಲೆಸ್ ಅಲ್ವಾ, ಸೊ ತೊಂದರೆ ಇಲ್ಲ. ಆರಾಮಾಗಿ ಹಿಂಗೆ ಹೊಂಟ್ಬಿಡೋದು. ಇಲ್ಲಿ ಮುಂದ್ಗಡೆ ಮುಳ್ಬಾಗ್ಲಲ್ಲಿ ಜಾಗ ಇದೆಯಂತೆ ಪಂಚರ್ ಹಾಕೋದು. ಎಳೆದಾಡ್ತೈತೆ ಗುರು ನನ್ನ ಗಾಡಿ. ಒಳ್ಳೆ ಸರ್ಕಸ್ ಆಗೋಯ್ತಲ್ಲ. ಫೀಲ್ ಬರ್ತಾಯಿತ್ತು ಪಂಚರ್ ಆದರೆ ಹೆಂಗಪ್ಪ ಅಂತ. ನೋಡಿದ್ರೆ ಹಂಗೆ ಆಯಿತು. ಕಮ್ಮಿ ದೂರ ಇದೆ ಅಂತ ಅಂದ್ಕೊಬೇಡಿ. ಮುಳ್ಬಾಗ್ಲೂ ಇಲ್ಲಿಂದ 4-5 ಕಿಲೋಮೀಟ್ರ್ ಅಂತೆ. ನಾವು ಇದೇ ಪೊಸಿಷನಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ತಡೀರಣೋ, ನಂದು ಪ್ರಾಬ್ಲಮ್ಮು. ಬೆಳಗ್ಗೆ ಎಕ್ಸ್ಪೆಕ್ಟು ಮಾಡಿರಲ್ಲ ಈ ಥರ ನಿಂತ್ಕೊಂಡು ಗಾಡಿ ಓಡಿಸೋ ಪರಿಸ್ಥಿತಿ ಬರುತ್ತೆ ಅಂತ. ಗಾಡಿನ ನಿಂತ್ಕೊಂಡು ಓಡಿಸ್ಕೊಂಡು ಬಡ್ಡಿ ಮಗ ಎಂಥ ಶೋಕಿ ಮಾಡ್ತಾವನಂತ ಜನ ನೋಡ್ಕೊಂಡು ಸಡನ್ನಾಗಿ ನೋಡಿದ ತಕ್ಷಣ ಏನು ಶೋಕಿ ಮಾಡ್ತಾವನೆ ನಿಂತ್ಕೊಂಡು ಓಡಿಸ್ಕೊಂಡು ಅಂತಾರೆ. ಇಲ್ಲಿ ಟ್ಯಾಂಕ್ ಮೇಲೆ ಕುತ್ಕೊಳ್ಳೋಕ್ಕೂ ಆಗಲ್ಲ, ಇಷ್ಟ ಆಗಲ್ಲ ಆಯ್ತಿದ್ರು ಟ್ಯಾಂಕು. ಊರೊಳಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದೇ ಗ್ಯಾಪಲ್ಲಿ ಇಲ್ಲಿ ಟೈರ್ಗಳು ಕಾಣಿಸ್ಬಿಡ್ತು. ಪಂಚರ್ ಅಣ್ಣ ಅವರೇ ಅಂತ ಅಂದ್ಕೊಂಡು ತಿರುಗಿದೆ ಈ ಕಡೆಗೆ. ಅವರೇ ಅಲ್ಲ, ಇದು ಫ್ಲಾಪ್ ಗೈಸ್. ಇಲ್ಲಿ ನೋಡಿದವರೆಲ್ಲ ಸೋಕಿ ಓ ಬಾರಣ, ಇನ್ನೊಬ್ಬ ಬಾಕಿ ಇದ್ದೆ, ಬಾರಣ. ಹಾಂ, ನನ್ನ ಸೋಕಿ ಅಂದ್ಕೊಂಡಿರ್ತಾರೆ ಅವರು. ಒಳಿಕೆ ಹಾಕ್ಬಿಡೋಣ. ಏರ್ ಹಾಕಿದ್ದಾರೆ, ಚೆಕ್ ಮಾಡಬೇಕು. ನನಗನ್ಸಂಗೆ ಯಾರು ಗಾಳಿ ಬಿಟ್ಟಿರೋ ಚಾನ್ಸ್ ಇರಲ್ಲ ಅನ್ಕೋತೀನಿ. ಬಿಕಾಸ್ ಅಲ್ಲಿ ಮನೆಯೊಳಗೆ ನಿಲ್ಸಿನ, ಹೊರಗಡೆ ನಿಲ್ಸಿರೋ ಚಾನ್ಸಸ್ ಇತ್ತೇನೋ. ರೋಡ್ ಬ್ಲಾಕ್ ಆಗ್ತಿತ್ತು ಅಂತ ಯಾರು ಮಾಡಿರ್ಬೋದು. ಬಟ್ ಮನೆ ಒಳಗೆ ನಿಲ್ಸಿರೋದ್ರಿಂದ ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ. ನೋಡೋಣ. ಇಲ್ಲೋ ಹೋಯ್ತೈತಣ್ಣ, ಇಲ್ಲೋ ಹೋಯ್ತೈತೆ. ಇಲ್ಲಿ ಟೈರು ಸಿಕ್ಕಾಬಟ್ಟೆ ಸೌದೋಗ್ಬಿಟ್ಟಿದೆ. ಸೊ ಹೊಸದು ಹಾಕ್ಸ್ಲೇಬೇಕು, ಆದಷ್ಟು ಬೇಗ ಹಾಕ್ಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇದೇ ಥರ ಆಗ್ತಾ ಇರುತ್ತೆ. ಇಟ್ಟೆ ಚಿಕ್ಕದಾಗೆಲ್ಲ ಟಚ್ ಆಗಿದೆ, ಅದಕ್ಕೇ ಗಾಡಿ ಹೋಗ್ಬಿಟ್ಟಿದೆ. ಎಲ್ಲಿ ಗೊತ್ತಾ? ಎಲ್ಲ ಗುರು ನೋಡಿ, ಅದು ಕಾಣ್ತಾನೂ ಇಲ್ಲ ಹೋಗ್ತಾ ಇರೋದು. ಹಾಂ, ಇಲ್ಲಿ ಹಾಂ ಮಾಡ್ಬೇಕಣ್ಣ, ಹೊಸದು ಹಾಕ್ಸ್ಬೇಕು. ಅಣ್ಣನೂ ಹೇಳ್ತಾ. ಇನ್ನು ಎಷ್ಟು ಹೊಡ್ಸ್ಬೋದಣ್ಣ? ಆಯ್ತಾ? ಹೋಯ್ತಾ? ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಒಂದು ಗಾಡಿ ಸರಿ ಆಯಿತು ಅನ್ನೋದೊಂದು ಖುಷಿ ಸಮಾಧಾನ ಇದೆ. ಇವಾಗ ತಿಂದ್ಬಿಟ್ಟು ಬೆಂಗಳೂರು ಕಡೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಎಲ್ಲರೂ ಒಂದು ಲಾಸ್ಟಲ್ಲಿ ಅದು ಇದು ಚಿಟ್ಚಾಟ್ ಮಾಡ್ಕೊಂಡು ಮಾತಾಡಿಕೊಂಡು ಇಲ್ಲಿಂದ ಡಿಸ್ಪರ್ಸ್ ಆಗ್ತೀವಿ. ಎಲ್ಲರೂ ಒಂದೊಂದು ದಾರಿ ಹಿಡಿತೀವಿ. ಅದೇ ಒಂದೇ ದಾರಿ ಹಿಡಿತೀವಿ, ಬಟ್ ಎಲ್ಲ ಹಿಂದೆ ಮುಂದೆ ಆಗ್ತೀವಿ ಅಷ್ಟೇ. ಸೊ ಅಲ್ಲೊಂದು ಕಾರ್ ಇದೆ, ಇವ್ರು ಕಾರಲ್ಲಿ ಬರ್ತಾರೆ. ಇಲ್ಲಿ ಗಾಡಿ, ನಮ್ಮದು ಗಾಡಿ ಎಲ್ಲಿದೆ ಎಲ್ಲ ಹೊರಡೋದು. ಸೊ ಎಲ್ರಿಗೂ ಟಾಟಾ ಸಿಯೋ ಹೇಳ್ರಿ. ಬ್ಯಾಟ್ರಿ ಫುಲ್ ಡೆಡ್ ಆಗಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಗಾಡಿನಲ್ಲಿ ಚಾರ್ಜ್ ಹಾಕಿದ್ದೀನಿ. ಬಾಯ್ಸ್ ಎಲ್ಲ ಹೊರಟ್ರು.
ನಾವು ಹೋಪ್ಫುಲಿ ಏನು ಮರ್ತಿಲ್ಲ ಅನ್ಕೋತೀನಿ. ಗಾಡಿ ಪಂಚರು ಸರಿ ಮಾಡಿಸಿ ಈಗೊಂದು ಸಮಾಧಾನ ಆಯಿತು. ಲೆಟ್ಸ್ ಗೋ, ಬನ್ನಿ ನಾವು ಹೋಗೋಣ. ಯಪ್ಪ ದೇವ್ರೆ, ಥ್ಯಾಂಕ್ ಯು ಭಯ್ಯ. ಅವರೇ ನನಗೆ ಪಂಚರ್ ಹಾಕ್ಕೊಟ್ಟಿದ್ದು. ಪಾಪ ಜಾಸ್ತಿ ಕಾಯಿಸ್ತಾರೆ, ಇಮಿಡಿಯೇಟಾಗಿ ಹಾಕ್ಕೊಟ್ರು. ಕಾಯಿಸಿದ್ರೆ ಸುಮ್ಮನೆ ಹಿಂಸೆ ಆಗೋದು. ಆಹಾ, ಬೆಳಗ್ಗೆ ಬಂದಿದ್ದಕ್ಕೂ ನಾನು ಗಾಡಿನಲ್ಲಿ ನಿಂತ್ಕೊಂಡು ಇವಾಗ ಹೋಗ್ತಿರೋದಕ್ಕೂ ಏನು ಹೇಳಿ. ಕಮೆಂಟ್ ಮಾಡಿ ನಿಮಗೇನಾದ್ರು ಹಾಡಿನ ಸೌಂಡ್ ಕೇಳ್ತಾ ಇದೆಯಾ ಅಂತ. ಮಾತಾಡೋದು ಸ್ಟಾಪ್ ಮಾಡಿದ್ದಕ್ಕೆ ಸುತ್ತಮುತ್ತ ಇರೋ ಸೌಂಡು ಕೇಳಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸೊ ಕೇಳಿಸ್ತಿದ್ರೆ ಕಮೆಂಟ್ ಹಾಕಿ. ಇನ್ನು 110 ಕಿಲೋಮೀಟ್ರ್ ಇದೆ ಗುರು. ಯಪ್ಪ ದೇವರೇ, ಬಿಸಿಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಚುರು ಚುರು ಅಂತ ಇದೆ. ಈ 110 ಕಿಲೋಮೀಟ್ರ್ ಹೊಡಿಬೇಕಲ್ಲ ಅನ್ನೋ ಒಂದು ಟೆನ್ಷನ್ನು. ಏನೂ ಮಾಡೋಕ್ಕಾಗಲ್ಲ, ಹೊಡಿಲೇಬೇಕು, ಹೋಲೇಬೇಕು. ಮುಳುಬಾಗ್ಲು ಟೋಲ ಇಲ್ಲ ಕೋಲಾರ ಟೋಲ, ಇದು ಯಾವುದೋ ಒಂದು ಟೋಲು. ಬನ್ನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಟಯರ್ ಸಿಕ್ಕಾಬಟ್ಟೆ ಸೌದೋಗಿದೆಯಲ್ಲ. ಸೊ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನನಗೆ. ಒಂಚೂರು ಟರ್ನಿಂಗಲ್ಲಿ ಒಂಚೂರು ಮಾರಿಬಿಟ್ರೆ ಏನಕ್ಕೆ ಬೇಕಪ್ಪ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಅದಕ್ಕಾಗಿ ಸ್ವಲ್ಪ ಸ್ಲೋ ಆಗೇ ಹೋಗೋಣ. ಇನ್ನೇನಿಲ್ಲ, ಇನ್ನೊಂದು ಸ್ವಲ್ಪ ದೂರ, ಆಮೇಲೆ ನಾರ್ಮಲಾಗಿ 80 ಹೊಡಿಯೋದು ನಾನು. ಬಟ್ ಇದೊಂದು ಸ್ವಲ್ಪ ಆಗಲೇ ಹಂಗೆ ಓಡಿಸ್ಕೊಂಬಂದ್ಬಿಟ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ 100s ತನಕ ಟಚ್ ಮಾಡ್ತಾಯಿದ್ದೀನಿ ಅಷ್ಟೇ. ಓ ಟೊಮೆಟೊ ಫುಲ್ಲು. ಟೊಮೆಟೊ ರೇಟ್ ಜಾಸ್ತಿ ಆದಾಗ ಇಲ್ಲಿಂದ ಎತ್ತಾಕೊಂಡು ಹೋಗ್ಬಿಡ್ಬೇಕು ಫುಲ್ಲು. ಆ್ಯಕ್ಚುಲಿ ಇಲ್ಲಿ ಟೊಮೆಟೊ ಜಾಸ್ತಿ ಬೆಳೀತಾರೆ ಕೋಲಾರಲ್ಲಲ್ವಾ, ಮೋಸ್ಟ್ಲಿ ಕಡಿಮೆಗೆ ಸಿಗ್ಬೋದು. ಇಲ್ಲಿ ಬಿಸಿಲು ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದೆ, ಸರಿಯಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಒಂದು ಮೋಟಿವೇಶನ್ ಅಂದರೆ ಈ ಮ್ಯೂಸಿಕ್ಕೆ. ಆಗಲೇ ಅಕಸ್ಮಾತ್ ಏನಾದ್ರು ನಿಮ್ಗೆ ಕೇಳಿಸಿದ್ರೆ, ಮೋಸ್ಟ್ಲಿ ಕೇಳಿಸಿರುತ್ತೆ, ಹೆಲ್ಮೆಟ್ ತೊಗೊಂಡಾಗ್ಲೇ ಇನ್ಸ್ಟಾಲ್ ಮಾಡಿದ್ದೆ ನಾನು. ಬಟ್ ಅದನ್ನು ಯೂಸ್ ಮಾಡ್ತಿರಲಿಲ್ಲ. ಯಾವಾಗ ಯೂಸ್ ಮಾಡಿದ್ದು, ಅದಾದಮೇಲೆ ಯೂಸೇ ಮಾಡಿರಲಿಲ್ಲ. ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಚಾರ್ಜ್ ಎಲ್ಲ ಮಾಡಿ ಇಟ್ಟಿದ್ದೆ, ಮರ್ತು ಹೋಗ್ತಿತ್ತು, ಯೂಸೇ ಆಗ್ತಿರ್ಲಿಲ್ಲ. ಅಯ್ಯಪ್ಪ ದೇವ್ರೆ, ಇವತ್ತು ನೆನಪಾಯಿತು ನನಗೆ, ಅದಕ್ಕೆ ಪಟ್ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದೆ. ಸೊ ಆ್ಯಕ್ಚುಲಿ ಇದರಲ್ಲಿ ವೋಕಲ್ಸ್ ಕರೆಕ್ಟಾಗಿ ಬರ್ತಾಯಿಲ್ಲ. ಅಂದರೆ ಒಂದು ಹಾಡಿನ ವಾಯ್ಸ್ ಏನಿದೆ ಅದು ಬರ್ತಾಯಿಲ್ಲ, ಮ್ಯೂಸಿಕ್ ಚೆನ್ನಾಗಿ ಬರ್ತಾಯಿದೆ. ಸೊ ಆ ಮ್ಯೂಸಿಕ್ ನೋಡಿಕೊಂಡು ಓಕೆ ಬಿಡು ಏನೋ ಪ್ಲೇ ಆಗ್ತಿದೆ ಅಂತ ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡು ಹೋಗ್ಬೇಕಷ್ಟೇ. ಬಟ್ ಕಾಲ್ಸ್ ವಿಷಯಕ್ಕೆ ಬಂದರೆ ಸಖತ್ತಾಗಿದೆ, ಓಕೆನಾ. ತುಂಬ ಚೆನ್ನಾಗಿ ಆಡಿಬಲ್ ಇದೆ. ಆ್ಯಂಡ್ ನಾವು ಮಾತಾಡೋದು ಅಷ್ಟೇ ನಮ್ಮ ಆಪೋಸಿಟ್ ಪರ್ಸನ್ಗೆ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಆಲ್ಮೋಸ್ಟ್ ಏನು 1200 ರೂಪಾಯಿನೋ ಕೊಟ್ಟಿದ್ದು ಅಷ್ಟೇ ಇದು. ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ. ಸೊ ಬೈ ಚಾನ್ಸ್ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ನಾವು ನಿನ್ಸ್ಬಿಟ್ಟು ಕಾಲ್ ಎತ್ಬಿಟ್ಟು ಮಾತಾಡೋದಕ್ಕಿಂತ ಎಮರ್ಜೆನ್ಸಿ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಸಾಂಗ್ಸ್ ಕೇಳಿ ಅಂತ ಹೇಳಲ್ಲ ನಾನು ಟೆಸ್ಟ್ ಮಾಡೋದಕ್ಕೆ ತುಂಬ ದಿನ ಆಗಿದೆ ಯೂಸ್ ಮಾಡಿ ಅಂತ ನಾನು ಕೇಳ್ತಿರೋದು ಅಷ್ಟೇ. ಇಲ್ಲ ಯೂಶ್ವಲಾಗಿ ನಾನು ಕೇಳಲ್ಲ. ಬಟ್ ಕಾಲ್ಸ್ ವಿಷಯಕ್ಕೆ ಬಂದರೆ ಸಿಕ್ಕಾಬಟ್ಟೆ ಹೆಲ್ಪ್ಫುಲ್ ಇದು. ಅಕಸ್ಮಾತ್ ಏನಾದರೂ ಚೆನ್ನಾಗಿರೋ ಟೈರ್ ಆಗಿದ್ದರೆ ಮೇಲ್ಗಡೆನ ಚುಚ್ಕೊಂಡು ಹೋಗ್ಬಿಡೋದು. ಜಾಸ್ತಿ ಏನು ಒಳಗಡೆ ಹೋಗ್ತಾರಲ್ಲ, ಇಲ್ಲ ಗಾಳಿ ಬರೋತ್ರ ಆಗ್ತಿರಲಿಲ್ಲ. ಸೊ ಟಯರ್ ಒಂದು ಚೆನ್ನಾಗಿಲ್ಲದೆ ಇದ್ದಿದ್ದಕ್ಕೆ ಬೆಳಗ್ಗೆ 100 ರೂಪಾಯಿ ಟ್ಯಾಕ್ಸ್ ಬಿತ್ತು. ಸುಮ್ಮನೆ ಹಾಗೆ ಜಸ್ಟ್ ಫಾರ್ ಫನ್ ಅಂದ್ಕೊಂಡು. ಇವಾಗ ಒಂದು ಲೆಸನ್ ನನಗೆ, ಅಷ್ಟೊಂದು ಫ್ಲ್ಯಾಟ್ ಆದಮೇಲೆ ಟಯರ್ ಓಡಿಸ್ಬಾರ್ದು ಅಂತ. ಅಗೈನ್ ಸೇಫ್ಟಿ ಪರ್ಪಸ್ಸು ಒಂದು. ಎರಡನೇದು ಈ ಥರ ಎಲ್ಲರೂ ಆಫ್ ರೋಡು ಇಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ನಿರ್ಜನ ಪ್ರದೇಶದಲ್ಲಿ ನಾವು ಬೇರೆ ಓಡಾಡೋದು ಜಾಸ್ತಿ, ಕಾಡು ಒಳಗೆಲ್ಲ. ಅಂಥ ಟೈಮಲ್ಲಿ ಏನಾದ್ರು ಹಂಗೆ ಆಗಿಬಿಟ್ರೆ ಬ್ಯಾಂಡೆ. ಆದಷ್ಟು ಬೇಗ ಟೈರ್ ಚೇಂಜ್ ಮಾಡಿಸ್ಬೇಕು ನಾನು. ಯಾರಾದರೂ ಡೀಲರ್ಸ್ಗಳಿದ್ದರೆ, ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ವ್ಯೂವರ್ಸು, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಯಾವ್ದಾದ್ರು ಬ್ರ್ಯಾಂಡಲ್ಲಿ ಕೆಲಸ ಮಾಡ್ತೀರಾ ನೀವು, ಟೈರ್ ಬ್ರ್ಯಾಂಡಲ್ಲಿ ಎಂಪ್ಲಾಯ್ ಆಗಿದ್ದರೆ, ಏನಾದರೂ ನಮಗೆ ಸ್ವಲ್ಪ ಕೊಲ್ಯಾಬ್ರೇಷನ್ಗೆ ಹೆಲ್ಪ್ ಮಾಡೋದಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸದ್ಯಕ್ಕೆ ನಾವಿದ್ದೀವಿ ಹೊಸಕೋಟೆನಲ್ಲಿ, ಬಂದು ರೀಚ್ ಆಗಿದ್ದೀನಿ. ಇದರಿಂದ ಮುಂದಕ್ಕೆ ಟ್ರಾಫಿಕ್ ಝೋನ್ ಎಂಟರ್ ಆಗ್ತಾಯಿದ್ದೀವಿ. ಇದೇ ಹಿಂಸೆ ಗುರು. ಅಲ್ಲಿಂದ ಬರೋದು ಒಂದು ಕಡೆ ಆದರೆ ಒಂಥರ, ಆದರೆ ಇಲ್ಲಿಂದ ಮನೆಗೆ ಹೋಗೋದೇ ಒಂಥರ. ಅಲ್ಲಿಂದ ಏನು ಬಂದೆ ನಾನು, ಅದಕ್ಕಿಂತ ಜಾಸ್ತಿ ಟೈಮ್ ಹಿಡಿಯುತ್ತೆ ನಾನು ಇಲ್ಲಿಂದ ಮನೆಗೆ ಹೋಗೋದಕ್ಕೆ. ಮೊದಲನೇ ಸಾರಿ ಇಷ್ಟು ಫ್ರೀಯಾಗಿ ಈ ಫ್ಲೈಓವರ್ ಹತ್ತಾ ಇರೋದು ನಾನು. ಅಲ್ಲೆಲ್ಲೋ 1 ಕಿಲೋಮೀಟ್ರಿಂದನೇ ಹೆವಿ ಜಾಮ್ ಆಗಿರುತ್ತೆ. ಇವತ್ತಿಷ್ಟು ಫ್ರೀಯಾಗಿದೆಯಲ್ಲ ದೇವರು, ಸಖತ್ತು.
ಆಲ್ಮೋಸ್ಟ್ ಗೊರಗುಂಟೆಪಾಳ್ಯದ ಹತ್ರ ಬಂದಿದ್ದೀನಿ. ಇಲ್ಲೇ ಮುಂದೆನೇ ಇರೋದು ಟರ್ನಿಂಗು ಗೊರಗುಂಟೆಪಾಳ್ಯದ್ದು. ಹೆಂಗೆ ಕಾವು ಹೊಡಿತಾ ಇದೆ ಅಂದರೆ ನೀವು ನಂಬಲ್ಲ, ಒಲೆ ಉರಿತಾ ಇದೆ, ಅದ್ರ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇದೆ. ಆ ಲೆವೆಲ್ಗೆ ಹೊಡಿತಾ ಇದೆ ಗುರು. ಯಪ್ಪ, ಎ ಸಿನಲ್ಲಿ ಕಾರಲ್ಲಿ ಕುತ್ಕೊಂಡು ಹೋಗೋರೆ ಅದೃಷ್ಟವಂತರು. ಫೈನಲಿ ನಮ್ಮ ಏರಿಯಾ ಹತ್ರ ಬಂದು ರೀಚ್ ಆಗಿದ್ದೀನಿ. ಈಗ ಒಂದು ಸಮಾಧಾನ ಆಗ್ತಾಯಿದೆ. ಆರಾಮಾಗಿ ಒಂದು ಚೂರಿಗೆಲ್ಲ ಮನೆಗೆ ಹೋಗಿ ಸೇರಿಬಿಡೋಣ, ಆರಾಮಾಗಿ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾಯಿದೆ. ಅದಕ್ಕಿಂತ ಮುಂಚೆ ಎಳ್ನೀರು ಕುಡಿಬೇಕು. ಯಾಕೋ ಹೀಟ್ ಆಗ್ಬಿಟ್ಟಿದೆ ಅನ್ನಿಸ್ತಾಯಿದೆ. ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂದ್ವಿ, ಸೊ ಹಾಗಾಗಿ ಸ್ವಲ್ಪ ಹೀಟ್ ಆಗಿರುವ ಕಂಪ್ಲೀಟ್ ಸಾಧ್ಯತೆಗಳಿದ್ದಾವೆ. ಸೊ ಒಂದು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ಬಿಟ್ರೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಕಾರ್ ನಂಬರ್ ನೋಡ್ತಿದ್ರೆ ನನಗೆ ನಮ್ಮ ಸ್ಯಾಂಟ್ರೋ ನೆನಪಾಗುತ್ತೆ. ಸ್ಟಾರ್ಟಿಂಗು KA02 ಎಲ್ಲ ಸೇಮು, ಮಧ್ಯದಲ್ಲಿ ಇದು P ಇದೆ, ಅದು ಬೇರೆ ಇತ್ತು. 4455 ಎಂಥ ಫ್ಯಾನ್ಸಿ ನಂಬರು. ನಮ್ಮ ಕಾರ್ದು ಅಷ್ಟೇ ಸೇಮ್ ನಂಬರು. ಮಿಸ್ ಮಾಡ್ಕೋತಾ ಇದ್ದೀನಿ ಸ್ಯಾಂಟ್ರೋನ. ಅದಿದ್ದಾಗಂತೂ ಜಾಸ್ತಿ ಓಡಿಸ್ತಾ ಇರಲಿಲ್ಲ, ಎತ್ತಿದ್ದಿದ್ದೆ ಅಪರೂಪ. ತಳ್ಳಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆ ಲೆವೆಲಿಗೆ ಬಿಟ್ಬಿಟ್ಟಿರ್ತಾ ಇದ್ವಿ ಒಂದೇ ಮೂಲೆಯಲ್ಲಿ. ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ಗೈಸ್. ಮನೆಗೆ ಬಂದುಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ, ಎಡಿಟಿಂಗ್ ಮಾಡಿ, ವ್ಲಾಗ್ ಅಪ್ಲೋಡ್ ಮಾಡಿ, ಅದಾದಮೇಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸಾಯಂಕಾಲನೇ ಆಗೋಗ್ಬಿಟ್ಟಿದೆ. ಸೊ ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ. ಸೊ ಎಕ್ಸ್ಪೆರಿಮೆಂಟ್ ಎಷ್ಟರ ಮಟ್ಟಿಗೆ ಬಂತು, ವರ್ಕೌಟ್ ಆಯಿತು ಅಂತ ದೇವರಣೆ ಗೊತ್ತಿಲ್ಲ. ನೋಡ್ರಿ, ಇಲ್ಲಿ ದಾಲ್ ಕಿಚಡಿ ಮಾಡ್ಕೊಂಡಿದ್ದೀನಿ. ದಾಲ್ ಕಿಚಡಿ ಹೆಂಗಿದೆ? ಸೊ ಆರಾಮಾಗಿ ಕೂತ್ಕೊಂಡು ತಿಂತೀನಿ. ಇದನ್ನು ಮೂವಿ ಹಾಕ್ಕೊಂಡಿದ್ದೀನಿ. ಮೂವಿ ನೋಡಿಕೊಂಡು ಇವತ್ತಿನ ವ್ಲಾಗ್ನ ಏನು ಮಾಡ್ತೀನಿ, ಟೇಸ್ಟ್ ಮಾಡ್ಬಿಟ್ಟು ನೋಡೋಣ ಹೆಂಗಿದೆ ಅಂತ ಅಂದ್ಬಿಟ್ಟು. ಓಕೆ, ಬೇಡ ಇವಾಗ ಮಾಡಲ್ಲ. ಅಕಸ್ಮಾತ್ ಇದು ಚೆನ್ನಾಗಿ ಬಂತಾರೆ ನೆಕ್ಸ್ಟು ಯಾವ ಥರ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋಣಂತೆ. ಮತ್ತೆ ಇಲ್ಲಿ ಮಾಡಿರೋ ಮಿಸ್ಟೇಕ್ಸ್ ಏನು ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣಂತೆ. ಸೊ ಎನಿವೆ ಈ ವ್ಲಾಗ್ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಅವ್ರಿಗೆ ವ್ಲಾಗ್ ಇಲ್ಲಿವರೆಗೆ ನೋಡಿಕೆ. ವ್ಲಾಗ್ ಇಷ್ಟ ಲೈಕ್ ಮಾಡಿಗೆ, ಸೊ ಸೂಪರ್ ನೋಡ್ತಾರೆ, ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್, ಗುಡ್ ನೈಟ್. ಮೋಸ್ಟ್ಲಿ ಗುಡ್ ನೈಟ್, ಈವ್ನಿಂಗ್ ಅಪ್ಲೋಡ್ ಮಾಡೋದಲ್ವ ವ್ಲಾಗ್ನ. ಬಾಯ್. ನಮ್ಮ ಟೆಂಟಿನ ಹೊರಗಡೆ ವ್ಯೂ. ಬಾಯ್ಸ್ ಎಲ್ಲ ಎದ್ದಿದ್ದಾರೆ ಒಂದಿಬ್ರು. ಸುತ್ತಮುತ್ತ ಗೊರಕೆ ಸೌಂಡ್ ಬರ್ತಾ ಇರುತ್ತೆ. ಅಲ್ಲೊಂದಿಬ್ರು ಅವರೇ. ಇಲ್ಲಿ ಪಕ್ಕದಲ್ಲಿ ಒಂದು ಟೆಂಟ್ ಇದೆ.